ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಒಳ ಮೀಸಲಾತಿ ಯಾವಾಗ ಮುಗಿಬಹುದು ಅಂತ ಹೇಳಿ. ನೋಡಿ, ಒಳ ಮೀಸಲಾತಿ ಸಮೀಕ್ಷೆ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡಿದರೆ ಅಂದರೆ ಎಷ್ಟು ದಿನ ಅಪ್ಪ ಅಂದರೆ ಓನ್ಲಿ 3 ಡೇಸು. ಎಷ್ಟು ದಿನದಿಂದ ಯಾವ ಡೇಟಿಂದ ಯಾವ ಡೇಟಿಗೆ ಅಂದರೆ ಅದನ್ನು ಕೂಡ ಹೇಳ್ತೀನಿ. ಅಂದರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದ್ದು, ಇವರೇನು ಮಾಡ್ತಿದ್ದಾರೆ, ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸುವ ಸಮೀಕ್ಷೆಯ ಅವಧಿಯನ್ನು ಮೇ 29ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಮೇ 26ಕ್ಕೆ ಮುಗಿಬೇಕಾಯಿತು ಸಮೀಕ್ಷೆ. ಆದರೆ ಇವರೇನು ಮಾಡಿದ್ದಾರೆ, ಮೇ 30, 31, ಜೂನ್ 1ರವರೆಗೆ 3 ದಿನಗಳ ಅವಧಿಯನ್ನು ಮರು ನಿಗದಿಪಡಿಸಲಾಗಿದೆ. 3 ದಿನಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ? ಯಾವ ಡೇಟು? ಮೇ 30, 31 ಮತ್ತು 1ನೇ ತಾರೀಕು 3 ದಿನಗಳ ಅವಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಯಾವುದಕ್ಕೆ? ಒಳ ಮೀಸಲಾತಿ ಸಮೀಕ್ಷೆಗೆ. ಇನ್ನು 3 ದಿನಗಳ ಅವಧಿಯನ್ನು ಮರು ನಿಗದಿಸಲಾಗಿದೆ. ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಯನ್ನು ಕೂಡ ಮಾಡ್ಬೋದು. ಆ ಅವಕಾಶವೂ ಕೂಡ ಜೂನ್ 1ರವರೆಗೆ ಮುಂದುವರಿಯಲಿದೆ ಎಂದು ಆಯೋಗ ಅಧಿಕೃತವಾಗಿ ಪ್ರಕಟಣೆ ತಿಳಿಸಿದೆ. ನೋಡಿ, ಇನ್ನು ಅಂದರೆ ಮೇಯಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಒಳ ಮೀಸಲಾತಿ ಏನು ಪ್ರೋಸೆಸ್ ಇದೆ ಅಂದರೆ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂತಹ ಕೆಲಸವನ್ನು ಮೇ 29ರಿಂದ ಜೂನ್ 1ರವರೆಗೆ ಅವರು ಮುಗಿಸ್ತಾ ಇದ್ದಾರೆ. ಇಲ್ಲಿಗೆ ಒಳ ಮೀಸಲಾತಿ ಕಾರ್ಯ ಮುಗೀತು. ಓಕೆನಾ? ಇನ್ನೇನಿದ್ರು ಒಳ ಮೀಸಲಾತಿ ಅಧಿಕೃತ ಪ್ರಕಟಣೆಯನ್ನು ಮಾಡಿ ಅಬ್ಜೆಕ್ಷನ್ ಏನಿದೆ ಅಂತ ಕೇಳ್ತಾರೆ. ಅದಕ್ಕೆ ಟೈಮ್ ಕೊಟ್ಟಿರ್ತಾರೆ, ಇಷ್ಟು 15 ಡೇಸೋ ಎಷ್ಟೇ ಕೊಟ್ಟಿರ್ತಾರೆ. ಅದಕ್ಕೇನಾದರೂ ಅವರು ಅಬ್ಜೆಕ್ಷನ್ನ ಸಲ್ಲಿಸಬೇಕು. ಓಕೆನಾ? ಸೊ ಅಬ್ಜೆಕ್ಷನ್ನ ಸಲ್ಲಿಸಿದರೆ ಇನ್ನೂ ಟೈಮು ಹೋಗುತ್ತೆ. ಯಾರು ಅಬ್ಜೆಕ್ಷನ್ ಸಲ್ಲಿಸಲಿಲ್ಲ ಅಂದರೆ ಒಳ ಮೀಸಲಾತಿ ಮುಗಿಯುತ್ತೆ. ಓಕೆನಾ? ಅಲ್ಲೇ ಒಂದು ಸ್ವಲ್ಪ ಪ್ರೋಸೆಸ್ ಇರ್ತವೆ. ಸೊ ಅದು ಒಳ ಮೀಸಲಾತಿ ಮುಗಿದ ತಕ್ಷಣ ಏನು ಮಾಡ್ತಾರೆ, ಟೀಚರ್ಸ್ ನೇಮಕಾತಿಯನ್ನು ಮಾಡ್ತಾರೆ. ಮಧು ಬಂಗಾರಪ್ಪರವರು ಏನಂತ ಹೇಳಿದ್ದಾರೆ ಅಂದರೆ, ಒಳ ಮೀಸಲಾತಿ ಮುಗ್ದ ತಿರುಗ್ ದಿನವೇ, ಓಕೆನಾ, ಒಳ ಮೀಸಲಾತಿ ಎಲ್ಲ ಪ್ರೋಸೆಸ್ ಆಗಿ ಮುಗ್ದ ತಿರುಗ್ ದಿನವೇ ಏನು ಮಾಡ್ತೀನಿ ನಾನು, ಟೀಚರ್ ಪೋಸ್ಟನ್ನ ನೇಮಕವನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? 100ಗೆ 200% ಟೀಚರ್ಸ್ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ, ಇನ್ನು ಅತಿಥಿ ಶಿಕ್ಷಕರ ಬಗ್ಗೆ ಒಂದು ವಿಚಾರವನ್ನು ಹೇಳಬೇಕು. ಅದನ್ನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ತಾ ಹೋಗಿ. ಇನ್ನು ಅತಿಥಿ ಶಿಕ್ಷಕರು ಆಗಬೇಕು ಅಂದರೆ ಟೆಟ್ ಕಂಪಲ್ಸರಿನಾ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ರೀತಿ ಟೆಟ್ ಕಂಪಲ್ಸರಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇವನ್ ಯಾವುದ್ರಲ್ಲೂ ಕೂಡ ಯಾವ ಅತಿಥಿ ಶಿಕ್ಷಕರಾದರೂ ಕೂಡ ಟೆಟ್ ಕಂಪಲ್ಸರಿ ಅಂತ ಮೆನ್ಷನ್ ಮಾಡಿಲ್ಲ. ಡಿಗ್ರಿಯಲ್ಲಿ ಮಾತ್ರ KSET ಕಂಪಲ್ಸರಿ ಇರುತ್ತೆ. ಓಕೆನಾ? KSET ಕಂಪಲ್ಸರಿ ಅಂದರೆ KSET ಆಗದೇ ಇರೋರಿಗೂ ಕೂಡ ಲಾಸ್ಟ್ ಟೈಮೆಲ್ಲ ಜಾಬ್ ಸಿಕ್ಕಿದೆ. ಬಟ್ ಅವರ ಸೇವಾ ಪರಿಗಣನೆಯನ್ನು, ಓಕೆ, ಎಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದರೆ ಅದ್ರ ಮೇಲೆ ಜಾಬ್ ಸಿಕ್ಕಿದೆ. ಬಟ್ ಇವಾಗೆಲ್ಲ KSET ಕಂಪಲ್ಸರಿ ಆಗಿದೆ. ನೋಡಿ, ಇವರು ಏನು ಹೇಳ್ತಿದ್ದಾರೆ, ಅತಿಥಿ ಶಿಕ್ಷಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಜೂನ್ 13 ಮತ್ತು 14. ಸೊ ನಮಗೆ 14,000 ಆಗಿದೆಯಲ್ಲ, 2,000 ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ 2,000 ಕೂಡ ಆಗಲ್ಲ. ನಮಗೆ 14,000 ಅಮೌಂಟನ್ನು ನಮಗೆ ಪೇ ಮಾಡಿ 14,000 ಅಮೌಂಟನ್ನು ಪೇ ಮಾಡ್ತಾ ಇದ್ದಾರೆ. ಯಾರು? ಗೌರ್ಮೆಂಟ್. 12ರಿಂದ 14 ಆಯಿತು. ಇವರು ಹೇಳ್ತಕ್ಕಂಥದ್ದೇನು, ಸೊ 25,000 ಪೇ ಮಾಡಿ ಪರ್ ಡೇ ಪೀರಿಯಡ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ರೀತಿ ಡಿಗ್ರಿ ಕಾಲೇಜಲ್ಲಿ ಹೆಂಗೆ ನೀವು 1 ವರ್ಷ ವರ್ಕ್ ಮಾಡಿದರೆ ಕೃಪಾಂಕವನ್ನು ನೀಡ್ತಿರೋ, ಅದೇ ರೀತಿ ನಾವು ಕೂಡ ಟೀಚರ್ಸು, ನಮಗೆ ಯಾಕೆ ನೀವು ಕೃಪಾಂಕವನ್ನು ನೀಡಬಾರ್ದು? ಓಕೆ, ಕೃಪಾಂಕವನ್ನು ನೀಡಿ, 5% ಕೃಪಾಂಕವನ್ನು ನಮಗೂ ಕೂಡ ನೀಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸೇವಾ ಭದ್ರತೆಯನ್ನು ಕೂಡ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನು 25,000 ಅಂತೂ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇರೋದು. ಓಕೆ, ಅವರು ಕೂಡ ಮಾಡಲ್ಲ. 25,000 ಅಂತೂ ಯಾವುದೇ ಕಾರಣಕ್ಕೂ ಕೂಡ ಇವರು ಮಾಡಲ್ಲ, ಎಷ್ಟೇ ನೀವು ಸ್ಟ್ರೈಕ್ ಮಾಡಿದರೂ ಕೂಡ. ಯಾಕೆಂದರೆ ಡಿಗ್ರಿ ಕಾಲೇಜ್ಗೆ ಈಗ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, PhD ಮಾಡಿದ್ದಾರೆ, KSET ಮಾಡಿದ್ದಾರೆ ಅಂದರೆ ಅವರಿಗೆ 25,000 ಪೇ ಮಾಡ್ತಾ ಇದೆ. ಓಕೆನಾ? ಇನ್ನು ಹಾಗಾಗಿ ಅತಿಥಿ ಶಿಕ್ಷಕರಿಗೆ 25,000 ಪೇ ಮಾಡುತ್ತೆ ಅನ್ನೋದು ಸುಳ್ಳು. ಇನ್ನು 12,000ದಿಂದ 14,000 ಮಾಡಿದ್ದಾರೆ. ಸೊ ಅದು ಅಂದರೆ ಮತ್ತೆ ಇವರು ಸ್ಯಾಲ್ರಿನ ಜಾಸ್ತಿ ಮಾಡೋದಂತ ಸುಳ್ಳು. ಬಟ್ 5% ಕೃಪಾಂಕವನ್ನು ನೀಡೋಕ್ಕೆ ಏನಾದರೂ ಕೂಡ ಸ್ಟ್ರೈಕ್ ಮಾಡ್ಬೋದು. ಏಕೆಂದರೆ ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 5% ಕೃಪಾಂಕವನ್ನು ಕೂಡ ನೀಡ್ಬೋದು. ಏಕೆಂದರೆ ಪ್ರತಿಯೊಂದು ಡಿಗ್ರಿ ಕಾಲೇಜಲ್ಲೂ ಕೂಡ ಅವ್ರು ಏನಾದರೂ ವರ್ಕ್ ಮಾಡಿದರೆ ಕೃಪಾಂಕವನ್ನು ನೀಡ್ತಿದ್ದಾರೆ. ಈವನ್ ಡಿಗ್ರಿ ಕಾಲೇಜಲ್ಲೂ ಕೂಡ ಸೇವಾ ಭದ್ರತೆಯನ್ನು ಕೊಡ್ತಾ ಇಲ್ಲ. ಈಗ ಅಲ್ಲಿ 20 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಅವ್ರನ್ನೇ ಪರ್ಮನೆಂಟ್ ಮಾಡ್ಕೊತಾ ಇಲ್ಲ. ಬಟ್ ಇಲ್ಲೇನಾಗ್ತದೆ, ಇವರು ನಮಗೆ ಸೇವಾ ಭದ್ರತೆಯನ್ನು ಕೊಡಿ, ಪರ್ಮನೆಂಟ್ ಮಾಡ್ಕೊಳ್ಳಿ, ನಾವೇ 10, 20 ವರ್ಷದಿಂದ ಕೆಲಸವನ್ನು ಮಾಡ್ತಿದ್ವಿ, ಹಾಗಾಗಿ ನಮಗೆ ಸೇವಾ ಭದ್ರತೆಯನ್ನು ಕೊಟ್ಟು ಪರ್ಮನೆಂಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ.
ಓಕೆನಾ. ಅದಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಎಕ್ಸಾಮ್ ಹೆಂಗೆ ಬರೀತಾರೋ ಹಂಗೆ ಬರೀಲೇಬೇಕು. ಮುಂದಿನ ದಿನಗಳಲ್ಲಿ ಮೇಡಮ್ ಟೆಟ್ ಕಂಪಲ್ಸರಿನಾ ಅತಿಥಿ ಶಿಕ್ಷಕರಿಗೆ ಅಂತ ಕೆಲವೊಬ್ಬರು ಕೇಳ್ತಾಯಿದ್ರೆ, ಬಟ್ ಆ ರೀತಿ ಯಾವುದೇ ಸರ್ಕ್ಯುಲೇಷನ್ ಬಂದಿಲ್ಲ. ಈವನ್ ಬಂದರೆ ಏನಾಗುತ್ತೆ ಅಂದರೆ ಟೆಟ್ ಕಂಪಲ್ಸರಿ ಆಗೋದಂತೂ ನಿಜ. ಹಾಗಾಗಿ ಟೆಟ್ಟನ್ನು ನೀವು ಪಾಸ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಅದು ಟೀಚರ್ ಎಬಿಲಿಟಿ ಟೆಸ್ಟ್, ಟೆಟ್ಟು ಅಥವಾ ಸಿ ಟೆಟ್ಟು, ಟೆಟ್ ಅಂತಲೇ ಅಲ್ಲ, ಸಿ ಟೆಟ್ ಕೂಡ ಪಾಸ್ ಮಾಡ್ಕೋಬೋದು. ಸಿ ಟೆಟ್ ಕೂಡ ತುಂಬ ಈಸಿ ಇರುತ್ತೆ. ನೀವು ಒಂದ್ಸಲ ಕ್ವಶನ್ ಪೇಪರ್ ತೆಗೆದು ನೋಡಿ, ಸಿ ಟೆಟ್ ಕೂಡ ತುಂಬ ಈಸಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಮತ್ತು ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ಕೂಡ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ನಿಮಗೆ ಏನಾದರೂ ಒಂದು ಇಂಪಾರ್ಟೆಂಟ್ ವಿಷಯಗಳು ಸಿಗ್ತಾ ಹೋಗ್ತವೆ. ಇನ್ನು ಅತಿಥಿ ಶಿಕ್ಷಕರ ಸಂಬಳ ಮೊರಾರ್ಜಿ ದೇಸಾಯಿಯಲ್ಲಿ ಯಾಕೆ 18,000 ಅಂತ ಕೇಳ್ತಿದ್ದೀರ. ನೋಡಿ, ಮೈನಾರಿಟಿಯಲ್ಲೂ ಕೂಡ ನಿಮಗೆ ಹೆಂಗೆ 12ರಿಂದ 14 ಮಾಡಿದ್ದಾರೆ, 12ರಿಂದ 14 ಮಾಡಿದ್ದಾರೆ. ಈಗ ಮೊರಾರ್ಜಿಯಲ್ಲಿ ಮಾತ್ರ 18,500 ಇದೆ. ಓಕೆ, ಯಾರಿಗೆ? ಅಲ್ಲಿ ಕಾಲೇಜಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ. ಓಕೆನಾ. ಪರ್ ಡೇ 2 ಪೀರಿಯಡ್ಸ್ ಇದ್ದರೂ ಕೂಡ 18,150 ಏನೋ ಇದೆ. ಮೈನಾರಿಟಿಯಲ್ಲೂ ಕೂಡ ಇಲ್ಲ. ನಿಮಗೆ ಹೆಂಗೆ 12ರಿಂದ 14,000 ತೊಗೊತೀರ, ಸೊ ಅವರು ಕೂಡ 12ರಿಂದ 14,000 ಅನ್ನು ತಗೊತಾರೆ. ಸೊ ಹಾಗಾಗಿ ಮೈನಾರಿಟೀಸ್ ಕಾಲೇಜ್ಗಳಲ್ಲೂ ಇಲ್ಲ. ಬಟ್ ಮೈನಾರಿಟಿ ಸ್ಕೂಲ್ಗಳಲ್ಲಿ ಅವ್ರಿಗೂ ಕೂಡ ಪರ್ ಡೇ 5 ಕ್ಲಾಸಸ್ ಆಗಿರೋದ್ರಿಂದ 16,500 ಏನೋ ಇದೆ. ಯಾರಿಗೆ? ಹೈಸ್ಕೂಲ್ ಟೀಚರಿಗೆ. ಓಕೆನಾ. ಹೈಸ್ಕೂಲ್ ಟೀಚರ್ಗೆ ಈ ರೀತಿ ಸ್ಯಾಲ್ರಿ ಇರುತ್ತೆ. ಬಟ್ ಪೀರಿಯಡ್ಸ್ ಕೂಡ ಜಾಸ್ತಿ ಇರುತ್ತೆ. ಪರ್ ಡೇ 4 ಪೀರಿಯಡ್ಸು ಆ ಥರ ಏನೋ ಇರುತ್ತೆ. ಓಕೆನಾ. ಏಕೆಂದರೆ ಅಲ್ಲಿ 6th 7th 8th 9th 10th ಒಬ್ಬರೇ ಎಂಗೇಜ್ ಮಾಡಬೇಕಾಗಿರುತ್ತೆ. ಈವನ್ ಗೌರ್ಮೆಂಟ್ ಟೀಚರ್ಸು ಕೂಡ 6th 7th 8th 9th 10th ಇಷ್ಟು ಕ್ಲಾಸನ್ನು ಕೂಡ ಗೌರ್ಮೆಂಟ್ ಟೀಚರ್ಸು ಕೂಡ ಎಂಗೇಜ್ ಮಾಡಬೇಕು. ನೀವೇನಾದರೂ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತೀರಾ ಅಲ್ಲಿ ಅಂದರೆ ನೀವು ಕೂಡ ಇಷ್ಟು ಕ್ಲಾಸಸ್ನ ಎಂಗೇಜ್ ಮಾಡಬೇಕು. ಹಾಗಾಗಿ ಎಲ್ಲಾದರೂ PU ಇದ್ದರೆ, ಓಕೆನಾ, PUC ಇದ್ದರೆ, ನಿಮ್ದು ಏನಾದರೂ ಕ್ವಾಲಿಫಿಕೇಷನ್ ಜಾಸ್ತಿ ಇದ್ದರೆ, PUC ಇದ್ದರೆ ಪರ್ ಡೇ 2 ಪೀರಿಯಡ್ಸ್ ಆಗುತ್ತೆ. ಈಗ ಟೀಚರ್ಸ್ ನೇಮಕಾತಿನೂ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲಾದರೂ PUC ಪೋಸ್ಟ್ ಖಾಲಿ ಇದ್ದರೆ ಜಾಯ್ನ್ ಆಗಿ ಆರಾಮಾಗಿ 2 ಪೀರಿಯಡನ್ನು ಮುಗಿಸ್ಕೊಂಬಂದು ನೀವು ಟೀಚರ್ಸ್ ನೇಮಕಾತಿಗೆ ಓದ್ತೀರಾ, ಅದನ್ನು ಕೂಡ ಓದ್ಬೋದು. ಇನ್ನು ನಾನು ಕೆಲಸ ಮಾಡ್ತಿದ್ದೀನಿ ಮೇಡಮ್, ಜಾಬ್ ಬಿಟ್ಟು ಓದಲ್ಲ ಹೆಂಗೆ ಅಂತ ಕೇಳ್ತಾ ಇದ್ದೀರಾ. ಓಕೆನಾ. ಈಗ ಅತಿಥಿ ಶಿಕ್ಷಕರನ್ನು ತೊಗೊಂಡಿದ್ದಾರೆ ನಿಜ. ಬಟ್ ನೀವು ಈ ವರ್ಷ 1 ವರ್ಷ ಸ್ಯಾಕ್ರಿಫೈಸ್ ಮಾಡೋದು ಒಳ್ಳೆಯದು. ಏಕೆಂದರೆ 100ಗೆ 200% ಶಿಕ್ಷಕ ನೇಮಕಾತಿ ಆಗೋದ್ರಿಂದ ನೀವು ಜಾಬ್ ಬಿಟ್ಟು ಓದಿದ್ರೂ ಕೂಡ ಏನು ಅಡ್ಡಿ ಇಲ್ಲ. ಇವನ್ ಜಾಬ್ ಬಿಟ್ಟರೂ ಕೂಡ ನೀವು ಅಷ್ಟು ಫರ್ಮ್ ಆಗಿರ್ಬೇಕು. ಓಕೆನಾ. ಯಾಕೆಂದರೆ ಜಾಬ್ ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡೋದಲ್ಲ. ಜಾಬ್ ಬಿಟ್ಟು ಓದ್ತೀನಿ ಅನ್ನೋದಾದರೆ ನೀಟಾಗಿ ಕೂತ್ಕೊಂಡು 1 ವರ್ಷನೂ ಕೂಡ ಯುಟಿಲೈಸ್ ಮಾಡ್ಕೋಬೇಕು. ಟೀಚರ್ಸ್ ನೇಮಕಾತಿ ಆಗದೇ ಇದ್ದರೂ ಕೂಡ ಬೇರೆ ಯಾವುದೋ ಎಕ್ಸಾಮಿಗೆ ನಿಮಗೆ ಅದು ಎಲ್ಪ್ ಆಗಬೇಕು. ಆ ರೀತಿ ಓದೋದಿದ್ದರೆ ಜಾಬ್ ಬಿಟ್ಟು ಆರಾಮಾಗಿ ನೀವು ಇದೊಂದು ವರ್ಷನ ಸ್ಯಾಕ್ರಿಫೈಸ್ ಮಾಡಿ. ಓಕೆನಾ. ಜಾಬ್ ಬಿಟ್ಟು ಓದಿ ಅಂತಲೇ ನಾನು ಹೇಳ್ತೀನಿ. ಏಕೆಂದರೆ ಒಳ ಮೀಸಲಾತಿ ಮುಗಿದ ತಕ್ಷಣ ಎಲ್ಲ ಪೋಸ್ಟ್ಗಳು ಕೂಡ ಕಾಲ್ಫಾರ್ಮ್ ಆಗೋದ್ರಿಂದ ಸೊ ನೀವು ಜಾಬ್ ಬಿಟ್ಟು ಓದೋದ್ರಲ್ಲಿ ಏನಾಗಲ್ಲ. ಅಬ್ಬಬ್ಬ ಅಂದರೆ 1 ವರ್ಷಕ್ಕೆ ನೀವು 1 ಲಕ್ಷವನ್ನು ದುಡಿಬೋದು. ಏನಾದರೂ ನೀವು ಅಪಾಯಿಂಟ್ ಆದರೆ ನಿಮ್ಮ ಎಲ್ಲ ಖರ್ಚುಗಳನ್ನ ತೆಗೆದು 1 ಲಕ್ಷವನ್ನು ದುಡಿಬೋದು. ಹಾಗಾಗಿ ಇದೊಂದು ವರ್ಷನ ಬಿಟ್ಟು ಆರಾಮಾಗಿ ಕೂತ್ಕೊಂಡು ನೀವು ಓದಿ. ಪ್ರತಿ ಒಂದು ಕಾಲ್ಫಾರ್ಮ್ ಕೂಡ ಇವಾಗ ಆಗುತ್ತೆ. ಒಳ ಮೀಸಲಾತಿ ಮುಗಿದ ತಕ್ಷಣ ಎಲ್ಲವೂ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಹಾಗಾಗಿ ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಸಿಗ್ತವೆ ಅಂತ ಹೇಳ್ತಾ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಎಲ್ಲವಕ್ಕೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಮ್ಯಾಮ್ ಅಂತ ಕೇಳ್ತಿದ್ದೀರಾ. ಹೌದು, ಫ್ರೀ ಶಿಪ್ಪಿಂಗ್ ಇರುತ್ತೆ.